ಲಕ್ಷ್ಮೀ ನಿವಾಸ ಸೀರಿಯಲ್ ಬೀಗರು ಅಂದ್ರೆ ಉರಿದು ಬೀಳುತ್ತಿದ್ದ ಸಿದ್ದೇಗೌಡರು ಭಾವನ ವಿಚಾರಕ್ಕೆ ಕರಗಿ ಹೋದರು. ಲಕ್ಷ್ಮೀ ನಿವಾಸದಲ್ಲಿ ಅದ್ದೂರಿಯಾಗಿ ಜಾಹ್ನವಿಯ ಮದುವೆ ನಡೆಯುತ್ತಿದೆ. ಜಯಂತ್ ಹಾಗೂ ಜಾಹ್ನವಿ ತುಂಬಾ ಬ್ಯೂಟಿಫುಲ್ ಆಗಿ ಸಿದ್ಧಗೊಂಡಿದ್ದಾರೆ. ಮಕ್ಕಳಿಗೆ ಅಜ್ಜಿಯಿಂದನೇ ಬಹುಪರಾಗ ಸಿಕ್ಕಿದೆ. ಅಜ್ಜಿ ಆಶೀರ್ವಾದವೂ ಸಿಕ್ಕಿದೆ. ಸಿಂಚನ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಶ್ರೀನಿವಾಸನ ಮನೆ ಬಾಗಿಲಿಗೆ ಹೆಜ್ಜೆ ಇಡಲ್ಲ ಎಂದಿದ್ದವರು ಕೂಡ ಮದುವೆಗೆ ಬಂದಿದ್ದಾರೆ. ಮದುವೆಯ ಎಲ್ಲ ಖರ್ಚು ವೆಚ್ಚಗಳನ್ನು ಜಯಂತ್ ನೋಡಿಕೊಳ್ಳುತ್ತಿರುವ ಕಾರಣ ಮದುವೆಯಲ್ಲಿ ಏನು ಕೊರತೆ ಬಾರದಂತೆ ಮಾಡುತ್ತಿದ್ದಾರೆ. ಜಾಹ್ನವಿ ಅಣ್ಣಂದಿರಿಂದ ಪೈಸೆಯಷ್ಟು ಸಹನದ ಸಹಾಯವಿಲ್ಲದೆ ಇದ್ದರೂ ಮದುವೆಯಲ್ಲಿ ಎಲ್ಲವೂ ತಮ್ಮದೇ ಎಂಬಂತೆ ಓಡಾಡುತ್ತಿದ್ದಾರೆ. ಇದೇ ಮದುವೆಯಲ್ಲಿ ಸಿದ್ದೇಗೌಡರಿಗೂ ತನ್ನ ಲೈಫ್ನಲ್ಲಿ ಉತ್ತರ ಸಿಕ್ಕಂತೆ ಆಗಿದೆ. ದೇವಸ್ಥಾನಕ್ಕೆ ಹೋಗಿದ್ದ ಲಕ್ಷ್ಮಕ್ಕ ಜವರೇಗೌಡರ ಮನೆಯವರೆಲ್ಲ ಜಾಹ್ನವಿಯ ಮದುವೆಗೆ ಬಂದಿದ್ದಾರೆ. ಆದರೆ ಸಿದ್ದೇಗೌಡರು ಮದುವೆಗೆ ಬರುವುದಕ್ಕೆ ಒಪ್ಪಲೇ ಇಲ್ಲ. ಅತ್ತ ಲಕ್ಷ್ಮೀ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವಾಗ ಆಟೋ ಕೊಟ್ಟಿತ್ತು. ಅದೇ ಸಮಯಕ್ಕೆ ಸಿದ್ದೇಗೌಡರು ಕೂಡ ಬಂದರು. ಲಕ್ಷ್ಮಕ್ಕನಿಗೆ ಸಹಾಯ ಮಾಡುವುದಕ್ಕೆ ಹೋಗಿ ಚೌಟ್ರಿಯ ಒಳಗೆ ಬಂದ. ಅಲ್ಲಿ ನಡೆಯುತ್ತಿರುವುದನ್ನು ತನ್ನ ಅಕ್ಕನ ಬೀಗರ ಮನೆಯ ಮದುವೆ ಎಂದು ಮಾತ್ರ ಗೊತ್ತಿರಲಿಲ್ಲ. ಲಕ್ಷ್ಮಕ್ಕನ ಮಕ್ಕಳೆಂದು ತಿಳಿದು ಖುಷಿ ಛತ್ರದ ಹೊರಗೆ ನಿಂತು ಯೋಚನೆ ಮಾಡುವಾಗಲೇ ಭಾವನ ಕಂಡಿದ್ದು ಸಿದ್ದೇಗೌಡರಿಗಂತೂ ಫುಲ್ ಖುಷಿ. ತನ್ನ ಕಮಲಿ ಸಿಕ್ಕಳಲ್ಲ ಅಂತ ಅವಳಿಗೂ ಈ ಶಾಖ ಇದವನಕ್ಕೆ ಎಲ್ಲಿಗೆ ಬಂದ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲಕ್ಷ್ಮಿ ಭಾವನಳಿಗೆ ಸಿದ್ದೇಗೌಡರ ಪರಿಚಯ ಮಾಡಿದಳು. ಭಾವನ ಲಕ್ಷ್ಮಕ್ಕನ ಮಗಳೆಂದು ತಿಳಿದು ಸಿದ್ದೇಗೌಡರಿಗೆ ಏನಿಲ್ಲದ ಸಂತಸ. ಲಕ್ಷ್ಮಕ್ಕ ಬೇರೆ ಸಿದ್ದೇಗೌಡರ ಬಗ್ಗೆ ಹೊಗಳಿದ್ದೆ, ಸಮಾಜ ಸೇವೆ ಮಾಡುವುದರಲ್ಲಿ ಮೇಲುಗೈ ಅಂತ ಬೇರೆ ಹೇಳಿದ್ದಾಳೆ. ಈ ಸಿದ್ದೇಗೌಡರು ಜವಾಬ್ದಾರಿಯನ್ನು ಭಾವನೆಗೆ ವಹಿಸಿದ್ದಾಳೆ. ಲಕ್ಷ್ಮಿ ತಪ್ಪಿಸಿಕೊಳ್ಳಲು ಯತ್ನಿಸಿದ ಸಿದ್ದೇಗೌಡರಿಗೆ ಫುಲ್ ಖುಷಿ. ಭಾವನ ಜೊತೆಗೆ ಮಾತನಾಡುವಾಗಲೇ ಸಿಂಚನ ಇಲ್ಲೇ ಇದ್ದಾಳೆ ಎಂದು ಗೊತ್ತಾಗಿದೆ. ಅಲ್ಲಿಂದ ತಪ್ಪಿಸಿಕೊಳ್ಳಬೇಕು ಅನ್ನಷ್ಟರಲ್ಲಿ ಸಿಂಚನ ಎದುರು ಬಂದಳು. ಅಕ್ಕನ ನೀನೇನು ಇಲ್ಲಿ ಎಂದು ಕೇಳಿದೆ. ಸಿದ್ದೇಗೌಡರಿಗೆ ಸಿಂಚನ ಕ್ಲಾಸ್ ತೆಗೆದುಕೊಂಡಿದ್ದಾಳೆ. ಇಂದು ನನ್ನ ನಾದಿನಿ ಮದುವೆ, ನಾನು ಹೇಳಿದ್ದಕ್ಕೆ ತಾನೇ ನೀನು ಇಲ್ಲಿಗೆ ಬಂದಿದ್ದು ಅಂತ ಕೇಳಿದ್ದಾಳೆ. ಇದು ಅಕ್ಕನ ಬೀಗರ ಮನೆಯವರ ಮದುವೆ ಅಂತ ಸಿದ್ದೇಗೌಡರಿಗೆ ಗೊತ್ತಾಗಿದೆ. ಆಗ ಭಾವನೆಗೆ ಸಿದ್ದೇಗೌಡರು ಮದುವೆ ಮನೆಯಲ್ಲಿ ಉಳಿದುಕೊಂಡ ಸಿದ್ದೇಗೌಡರು ಕೊಂಡು ಆಶ್ಚರ್ಯ. ಇವರಿಗೆ ಎಲ್ಲರೂ ಗೊತ್ತಿದೆಯೇ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಾಳೆ. ಇದನ್ನು ನೋಡಿದ ಅವರ ಮೈದ ಕೂಡ ಸುಮ್ಮನೆ ಹೋಗಿದ್ದಾನೆ. ಆದರೆ ಸಿದ್ದೇಗೌಡರಿಗೆ ಮಾತ್ರ ಇನ್ನಿಲ್ಲದ ಖುಷಿ. ತಾನು ಹುಡುಕುತ್ತಿದ್ದ ಹುಡುಗಿ ಸಿಕ್ಕೇ ಬಿಟ್ಟಳು. ಅದರಲ್ಲೂ ಆ ಹುಡುಗಿ ಈಗ ತಮ್ಮ ಬೀಗರ ಮನೆಯವಳೆ ಎಂದು ಗೊತ್ತಾದ ಮೇಲಂತೂ ಇನ್ನೂ ಖುಷಿಯಾಗಿದ್ದಾನೆ. ಬೀಗರ ಮನೆಗೆ ಹೆಜ್ಜೆ ಇಡಲ್ಲ ಅಂತಿದ್ದವ ಇನ್ನು ಮುಂದೆ ಬೀಗರ ಮನೆಯ ಅತಿಥಿಯಾಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.